ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶನಿವಾರದ ಮಿನಿ ಬ್ಲಾಗು. ನಾನು ಚಿಕನ್ ಚಾಪ್ಸ್ ಮಾಡೋಣ ಅಂತ ಮೊಟ್ಟೆ ಕೋಳಿ ತರಿಸಿಟ್ಕೊಂಡಿದ್ದೆ. ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಟೊಮೊಟೊ ಮತ್ತು ಕಾಯಿ. ಫಸ್ಟ್ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರನ್ನು ಕಾಯೋದಕ್ಕೆ ಬಿಟ್ಟಿದ್ದೀನಿ. ತುಂಬ ಟೇಸ್ಟಾಗುತ್ತೆ ಚಾಪ್ಸು. ನಾನು ಬಾಯ್ಲರ್ ಕೋಳಿಲಿ ಮಾಡಿಲ್ಲ, ಮೊಟ್ಟೆ ಕೋಳಿನಲ್ಲಿ ಮಾಡ್ತಿದ್ದೀನಿ. ಬಾಯ್ಲರ್ ಕೋಳಿಗಿಂತ ಮೊಟ್ಟೆ ಕೋಳಿನೇ ತುಂಬ ಟೇಸ್ಟಾಗಿರುತ್ತೆ. ಸೊ ಈರುಳ್ಳಿ ಮೇಲೆ ಮಸಾಲೆಗೆ ರುಬ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ತೊಳೆದಿಟ್ಕೊಂಡಿರೋ ಚಿಕನ್ನೆಲ್ಲ ಹಾಕ್ಕೊಳ್ಳೋಣ. ಯಾವಾಗಲೂ ಒಂದೇ ಸಾರಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಚಿಕನ್ ಚಾಪ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ಇದು ಶನಿವಾರದ್ದು ಲಾಗು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಚೆನ್ನಾಗಿ ಹೊಲಸೋಗ್ಬೇಕು. ಚಿಕನ್ನು ಅಂದರೆ ಮಟನ್ಗೂ ಅಷ್ಟೇ ಅರಿಶಿನ ಪುಡಿ ಜಾಸ್ತಿ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸಣ್ಣ ಈರುಳ್ಳಿ ಹಾಕೋತಿದ್ದೀನಿ. ಸಣ್ಣ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ, ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 3 ಟೊಮೊಟೊ ಹಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಫಸ್ಟ್ ಇದನ್ನ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ ಸೋಂಪು, ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ತಿರ್ಗಾ ಕರಿಮೆಣಸು ಇಷ್ಟನ್ನು ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಟೊಮೊಟೊ ಮತ್ತು ಕಾಯನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಬೇಯಬೇಕು. ಚಿಕನ್ ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡಿದೆ. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಗೆ ಇದ್ದರೆ ಚಾಪ್ಸ್ ಚೆನ್ನಾಗಿರುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಲಾಸ್ಟಲ್ಲಿ ಇದಕ್ಕೆ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಎಷ್ಟು ಬೇಕು, ಸ್ವಲ್ಪ ಬೇಕು ಅಂತ ಅಂದರೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟಾಗುತ್ತೆ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಹಾಕೋತಿದ್ದೀನಿ ಚಿಕನ್ ಮಸಾಲ ಫ್ಲೇವರ್ಗೋಸ್ಕರ. ಈ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಕೂಗಿಸ್ಕೋಬೇಕು. ಒಂದು 4-5 ವಿಷಲ್ ಕೂಗಬೇಕು. ಇದು ಮೊಟ್ಟೆ ಕೋಳಿ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಮುಚ್ಚಳ ಹಾಕ್ಕೊಂಡು ಒಂದು 4-5 ವಿಷಲ್ ಕೂಗಿಸ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಚಿಕನ್ ಚಾಪ್ಸು. ನಾನು ಇದ್ರ ಜೊತೆಗೆ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಗ್ರೇವಿ ಎಲ್ಲ ಸಖತ್ತಾಗಿತ್ತು. ಸೊ ಇದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಹೊಲ್ದ ಹತ್ರ ಹೋದ್ವಿ. ಶನಿವಾರ ಹಾಫ್ ಡೇ ಇತ್ತಲ್ವ, ನಮ್ಮ ಮನೆಯವ್ರು ಬಂದಿದ್ದರು ಸ್ಕೂಲಿಂದ. ಹೊಲ್ದ ಹತ್ರ ಹೋಗಿ ಸ್ವಲ್ಪ ಅಲಸಂದೆ ಕಾಳೆಲ್ಲ ಇತ್ತು, ಹಸಿ ಕಾಯಿನೆಲ್ಲ ಸ್ವಲ್ಪ ಕಿತ್ಕೊಂಡೆ. ಇವಾಗ ಸ್ವಲ್ಪ ಚೆನ್ನಾಗಿ ಅಗಟೆ ಆಗಿದೆ.
ಎಲ್ಲ ಒಂದೊಂದಿತ್ತು, ಅದನ್ನೇ ಸಾಂಬಾರಿಗಾಗುತ್ತೆ ಅಂತ ಎಲ್ಲ ಬಿಡಿಸಿಟ್ಕೊತಿದ್ದೆ. ನಾವು ಹೋದಾಗಲೇ ಹಾಗೆ ಅಡುಗೆ ಎಲ್ಲ ಮಾಡಿ ತಿಂದು ಹೋದಾಗಲೇ ಒಂದು 3-3:30 ಆಗಿಬಿಟ್ಟಿತ್ತು. ಸಂಜೆ ಟೈಮಲ್ಲಿ ಹೋಗಿದ್ದು. ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಲಸಂಡೆಕಾಯಿದು. ಕಳೆ ಎಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿದೆ. ಸ್ವಲ್ಪ ಒಂದು ಅರ್ಧ ಕಿತ್ತಿದ್ದೀನಿ, ಇನ್ನೊಂದು ಅರ್ಧ ಕೀಳೋಕ್ಕಾಗಿಲ್ಲ, ಯಾಕಂದರೆ ನೀರು ಕಟ್ಟಿರಲಿಲ್ಲ. ಅದು ನೀರು ಕಟ್ಟಿದರೆ ಸತ್ತ ಕೀಳ್ಬೋದು, ನೀರು ಕಟ್ಟಿಲ್ಲ ಅಂದರೆ ಕೀಳೋಕ್ಕಾಗಲ್ಲ. ಎಲ್ಲೆಲ್ಲೋ ಒಂದೊಂದು ಕಾಯಿ ಬಲ್ತಿತ್ತು, ಅದನ್ನೆಲ್ಲನೂ ಆರಿಸ್ಕೊತಿದ್ದೆ ನಾನು. ಈ ಥರ ಬೆಳೆ ಒಂದು ಸರಿ ಏನಾದರೂ ಹಾಕ್ದಾಗ ಹೊಲದಲ್ಲಿ ನಾವೇ ಕಷ್ಟಪಟ್ಟು ಮಾಡಿರ್ತೀವಲ್ವ, ಈ ಥರ ಕಾಯಿ ಬಂದಿರೋದು ಬೆಳೆ ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಕಾಯಿ ಬಂದಿದೆ. ಜಾಸ್ತಿ ಕಾಯಿ ಬಂದಿದ್ದಾಗ ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಅಗಟೆ ಆಗಿದೆ, ಅದು ಇನ್ನೂ ಎಳಸು. ನಾನು ಇದ್ರ ಜೊತೆಗೆ ಒಂದೊಂದು ಹಳ್ಳು ಗಿಡನೂ ಹಾಕಿದ್ದೀನಿ. ಹಳ್ಳು ಎಣ್ಣೆಗಾಗುತ್ತೆ ಅಂದ್ಬಿಟ್ಟು ಒಂದೊಂದು ಹಾಕಿದ್ದೀನಿ ಮಧ್ಯದಲ್ಲಿ. ಇದು ತರಗುಣಿಕಾಯಿ ಅವರೆಕಾಳು ಜೊತೆಲಿ ಬೆರೆಸಾಕಿದ್ದೆ. ಎಲ್ಲೆಲ್ಲ ಒಂದೊಂದಿತ್ತು, ಎಲ್ಲ ಒಂದು ಸ್ವಲ್ಪ ಒಂದು ಟೈಮ್ಗೆ ಆಗುವಷ್ಟು ಸಿಕ್ತು. ಬಿಡಿಸ್ಕೊಂಡು ನಾವು ಇನ್ನೊಂದು ಪಾತಿನಲ್ಲಿ ಕೈ ತೋಟದ ಥರ ಮಾಡ್ಕೊಂಡಿದ್ದೀವಿ. ಮಿಷಿನ್ ಮನೆ ಪಾತಿ ಅಂತ ಅದು. ನಾನು ಮನೆಯಿಂದ ಬರ್ಬೇಕಾದ್ರೆ ಒಂದು ಬ್ಯಾಗ್ ತಂದುಬಿಡ್ತೀನಿ. ತೋಟದಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ತೊಗೊಂಡೋಗೋಕ್ಕೆ. ಇದೇ ಸುವರ್ಣಗೆಡ್ಡೆ ಇದು. ಸೇಪೆಕಾಯಿ ಇನ್ನೂ ಹಣ್ಣಾಗಿರಲಿಲ್ಲ, ಅದಕ್ಕೆ ಕಿತ್ಕೊಂಡಿಲ್ಲ. ಅವತ್ತೆಲ್ಲ ಸತ್ತೆಲ್ಲ ಕಿತ್ಬಿಟ್ಟು ಹೋಗಿದ್ದೆ ಕ್ಲೀನ್ ಮಾಡಿ. ಸ್ವಲ್ಪ ನೀರು ಬತ್ತಿತ್ತು, ಮೋಟ್ರ್ ಹತ್ತಿಸಿದ್ರು ನಮ್ಮ ಮನೆಯವರು, ನೀರು ಬತ್ತಿತ್ತು. ಅದಕ್ಕೆ ಸ್ವಲ್ಪ ಎಲ್ಲ ಗಿಡಕ್ಕೆಲ್ಲ ಹಾಕ್ತಾಯಿದ್ದೆ. ಒಣಗನೆ ಸೊಪ್ಪೆಲ್ಲ ಬಾಡೋದಂಗಿತ್ತು, ಅದಕ್ಕೆಲ್ಲ ನೀರು ಹಾಕೋತಿದ್ದೆ. ಇದೆಲ್ಲ ಆದಮೇಲೆ ಪರಂಗಿ ಗಿಡ ಇತ್ತು, ನೆಟ್ಬಿಟ್ಟು ಮನೆಗೆ ಬಂದ್ವಿ. ಮನೆಯಲ್ಲಿ ಚೀಟಿ ಹಾಕ್ಕೊಂಡಿದ್ದೆ ಪಿತೃಪಕ್ಷಕ್ಕೆ, ಚೀಟಿ ಸಾಮಾನೆಲ್ಲ ಬಂದಿತ್ತು, ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ. ಪರವಾಗಿಲ್ಲ, 2200ಕ್ಕೆ ಇಷ್ಟೊಂದು ಸಾಮಾನು ಕೊಟ್ಟಿದ್ದಾರೆ. 10 ಲೀಟ್ರ್ ಎಣ್ಣೆ, 1 kg ಈರುಳ್ಳಿ, ಅರ್ಧ kg ಬೆಳ್ಳುಳ್ಳಿ, ಅದ್ರ ಜೊತೆಗೆ ಕಾಳು ಎಲ್ಲನೂ ತುಂಬ ಸಾಮಾನು ಕೊಟ್ಟಿದ್ದಾರೆ. ಪರವಾಗಿಲ್ಲ ಅಂತ ಅಂದ್ಕೊಂಡು ಪ್ರತಿ ವರ್ಷ ನಾವು ಇದೇ ಪಿತೃಪಕ್ಷಕ್ಕೆ ಈ ಥರ ಚೀಟಿ ಹಾಕ್ಕೊಂಡ್ಬಿಡ್ತೀವಿ, ಸಾಮಾನು ಚೀಟಿ ಅಂತ. ತುಂಬ ಯೂಸ್ ಆಗುತ್ತೆ ಇದು ನಮಗೆ. ಇದ್ರ ಜೊತೆಗೆ ಇನ್ನೂ ಸಾಮಾನು ತೊಗೋಬೇಕು ನಾವು. ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಸ ಇತ್ತು, ಅದನ್ನೆಲ್ಲ ಆಯ್ಕೊಂಡು ನಾನು ಬುಟ್ಟಿಗೆ ಹಾಕ್ಕೊಂಡು ಇಟ್ಕೊತಿದ್ದೆ. ನೋಡಿ, ಇಷ್ಟೊಂದು ಸಾಮಾನು ಕೊಟ್ಟಿದ್ದಾರೆ 2200 ರೂಪಾಯಿಗೆ. ಅಂಗಡಿನಲ್ಲಿ ಹೋದರೆ ಇನ್ನೂ ಜಾಸ್ತಿ ಆಗುತ್ತಿದೆ, 3000 ರೂಪಾಯಿ ಮೇಲೆ ಆಗುತ್ತೆ ಇಷ್ಟು ಸಾಮಾನಿಗೆ. ನೆಕ್ಸ್ಟ್ ನೈಟ್ಗೆ ಅವತ್ತು ಸೆಟ್ ದೋಸೆ ಮಾಡಿದ್ನಲ್ಲ, ಅದ್ರ ಸಂಪನ್ನ ಇತ್ತು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಮತ್ತು ಚಿಕನ್ ಸ್ಟೆಪ್ಸು ಕೊಟ್ಟೆ, ಮಕ್ಕಳೆಲ್ಲ ತಿಂದರು. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವೀಡಿಯೋ ನೋಡೋದಕ್ಕೆ.